ಎಸ್ ಬಂದೆ ರವಿ ಅವರೇ, ನಿಮ್ ಜೊತೆ ಮಾತಾಡೋಣ ಒಂದೇ ನಿಮಿಷ. ಮುಂಬೈನಲ್ಲಿ ಶತಕದತ್ತ ಮುನ್ನುಗ್ತಾ ಇದೆ ಈಗ ಬಿಜೆಪಿ. 96 ಸ್ಥಾನಗಳಲ್ಲಿ ಈಗ ಬಿಜೆಪಿ ಏಕಾಂಗಿ ಮುನ್ನಡೆಯನ್ನ ಪಡ್ಕೊಂಡಿದೆ. ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ 96. ಶಿವಸೇನೆ ಶಿಂಡೆ ಬಣಕ್ಕೂ 31 ಸ್ಥಾನಗಳ ಮುನ್ನಡೆ. ಮಹಾಯುತಿಗೆ 127 ಸ್ಥಾನಗಳ ಭರ್ಜರಿ ಮುನ್ನಡೆ ಇದೆ. ಈಗ ಮ್ಯಾಜಿಕ್ ನಂಬರ್ ದಾಟಿ ಮಹಾಯುತಿ ಮುಂದೆ ಹೋಗ್ತಾ ಇದೆ. ಎಸ್ ಭವ್ಯ ಅವರೇ, ಕಾಂಗ್ರೆಸ್ನ ಸ್ಥಾನಗಳು 13 ಈಗ ಸದ್ಯಕ್ಕೆ. ಎಸ್ ಬಂದೆ. ಬಿಎಂಸಿಯಲ್ಲಿ ಕಾಂಗ್ರೆಸ್ನ ಕೈ ಹಿಡಿದಿಲ್ಲ ಈಗ ಮತದಾರರ ಪ್ರಭು. 9 ವರ್ಷಗಳ ಬಳಿಕವೂ ಕಾಂಗ್ರೆಸ್ಗೆ ಆಘಾತ. ಇನ್ಫ್ಯಾಕ್ಟ್ ಕಮ್ಮಿ ಆಗಿದೆ ಸ್ಥಾನ ನೋಡಿ. 2017 ನಾನು ಆಗ್ಲೇ ಮಾತಾಡ್ತಾ ಇದ್ದೆ, 31 ಸ್ಥಾನದಲ್ಲಿದ್ದಂತಹ ಕಾಂಗ್ರೆಸ್ ಉಲ್ಟಾ 13 ಸ್ಥಾನಗಳಲ್ಲಿ ಮಾತ್ರ ಮುನ್ನಡೆ. ಚದುರಿ ಹೋಗಿದೆ ಕಾಂಗ್ರೆಸ್ನ ತೆಕ್ಕೆಯಲ್ಲಿದ್ದಂತಹ ವೋಟ್ಗಳು. ಇದು ಸದ್ಯಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ. ಈಗ ಕಾಂಗ್ರೆಸ್ನವರು ಇದನ್ನ ಬೇರೆ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಭವ್ಯ ಅವರು ಕೂಡ ಹೇಳ್ತಾ ಇದ್ರು ವೋಟ್ ಚೋರಿ ಆಗತ್ತೆ, ಇವೆಲ್ಲವೂ ಕೂಡ ನಡೀತಾ ಇದೆ, ಟ್ಯಾಂಪರಿಂಗ್ ಆಗ್ತಾ ಇದೆ ಅಂತ. ಅದೆಲ್ಲವೂ ಒಂದು ಕಡೆ, ಬಟ್ ರಿಸಲ್ಟ್ ಶೋಸ್ ಆಗ್ತಾ ಇರುವಂತಹ ಬಿಎಂಸಿಯಲ್ಲಿ ಮಕ್ಕಡೆ ಮಲಗಿರುವಂತಹ ಕಾಂಗ್ರೆಸ್ ಪಡೆ. ಎಸ್ ಅವಿನಾಶ್, ಈಗ ಕಾಂಗ್ರೆಸ್ ಈಗ ಎಲ್ಲೂ ಕೂಡ ನಾವು ನೋಡ್ತಾ ಇದೀವಿ 13 ಮೇಲೆ ಎಳ್ಳೇ ಇಲ್ಲ ಈಗ ಕಾಂಗ್ರೆಸ್ನ ವರ್ಚಸ್ಸು. ಎಲೆಕ್ಷನ್ ಆದ್ಮೇಲೆ ಎಲೆಕ್ಷನ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಭವ್ಯ ಅವರ, ಈಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ ನಾನು. ಒಬ್ಬ ವಿದ್ಯಾರ್ಥಿ ಜೂನ್ನಲ್ಲಿ ಶಾಲೆ ಶುರು ಆದರೆ ಮಾರ್ಚಲ್ಲಿ ಎಕ್ಸಾಮ್ ನಡೆಯುತ್ತೆ. ಮಾರ್ಚಲ್ಲಿ ಎಕ್ಸಾಮ್ ಬರೀತಾನೆ, ಎಲ್ಲ ಆಗಿ ರಿಸಲ್ಟ್ ಬರಬೇಕಾದ್ರೆ ಇಲ್ಲ ಅಲ್ಲಿ ಕಾಪಿ ಹೊಡೆಯೋಕೆ ಬಿಟ್ಟರು, ಇಲ್ಲ ನಾನು ಪೇಪರ್ ಕರೆಕ್ಷನ್ನೇ ಮಾಡಲಿಲ್ಲ ಅಂತ ಹೇಳ್ಬೋದು. ಆದರೆ ನಿಮ್ಮ ಪ್ರಿಪರೇಷನ್ ಫ್ರಮ್ ಜೂನ್ ಟು ಮಾರ್ಚ್ ಏನಿತ್ತು ಅಂತ ನಾನು ಕೇಳ್ತಿರೋದು. ಕಾಂಗ್ರೆಸ್ ಏನ್ ಇಂಪ್ಯಾಕ್ಟ್ ಮಾಡಿದೆ ಮತದಾರರ ಮೇಲೆ, ನಿಮ್ಮ ಮೇಲೆ ವೋಟ್ ಹಾಕೋಕೆ ಏನ್ ಮಾಡಿದಿರಾ ಅಂತ ನೀವು ಅದನ್ನ ಸ್ವಲ್ಪ ಹೇಳಿ ಅಂತ. ಬರೀ ವೋಟ್ ಚೋರಿ, ಎಲೆಕ್ಷನ್ ಸಿಸ್ಟಮ್ ಇದ್ರ ಬಗ್ಗೆ ಹೇಳ್ಬೇಡಿ. ನಿಮ್ಮ ಇಂಪ್ಯಾಕ್ಟ್ ಏನಿತ್ತು, ನಿಮ್ಮ ಎಫರ್ಟ್ ಏನಿತ್ತು? ಸರಿ, ನೀವ್ ಹೇಳ್ದಂಗೆನೆ ಕಾಂಗ್ರೆಸ್ ಪ್ರಿಪೇರೇ ಆಗಿಲ್ಲ ಅನ್ಕೊಳ್ಳಿ. ನೀವು ಆಗಿಲ್ಲ ಅಂತ ಹೇಳ್ತಿಲ್ಲ, ಏನ್ ಮಾಡಿದ್ರೆ ನೀವು ಹೇಳಿ, ನಿಮ್ಮ ಎಫರ್ಟ್ಸ್ ಏನು? ನಿಮ್ಮ ಒಂದು ಸ್ಟೈಲ್ ಅಲ್ಲೇ ಹೇಳ್ತೀನಿ. ಈಗ 10 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯಕ್ ಹೋಗ್ತಾರೆ. ಸರಿ, ಒಬ್ರು ಪ್ರಿಪೇರೇ ಆಗಿಲ್ಲ ನೀವ್ ಹೇಳ್ದಂಗೆ, ಮತ್ತೊಬ್ರು ಪ್ರಿಪೇರ್ ಆಗಿದ್ದಾರೆ, ಇನ್ನೊಬ್ರು ಆವರೇಜ್ ಆಗಿ ಪ್ರಿಪೇರ್ ಆಗಿದ್ದಾನೆ, ಇನ್ನೊಬ್ಬ ಬರ್ತಾನೆ. ಅವನು ಈ ಎಕ್ಸಾಮಿನರ್ ಇದಾನಲ್ಲ, ಅವನಿಗೆ ದುಡ್ಡು ಕೊಟ್ಟು ಅಥವಾ ಅವನಿಗೆ ಹೆದರ್ಸಿನೋ ಅವನಿಗೆ ಬ್ಲಾಕ್ ಮೇಲ್ ಮಾಡೋ, ಇವನಿಗೆ ಬೇಕಾಗಿರೋನ್ನೇನೆ ಎಕ್ಸಾಮಿನರ್ ಮಾಡ್ಕೊಂಡು, ಇನ್ಫ್ಲೂಯೆನ್ಸ್ ಇದೆ, ಪವರ್ ಇದೆ, ಅವನ್ನೇ ಎಕ್ಸಾಮಿನರ್ ಮಾಡ್ಬಿಟ್ಟು ಮುಂಚೆನೆ ಕ್ವೆಶ್ಚನ್ ಪೇಪರ್ ತಗೊಳ್ಳೋದು, ಅಥವಾ ಕ್ವೆಶ್ಚನ್ ಬರದ ಮೇಲೆ ಎಲ್ಲ ಆಚೆ ಹೋದ್ಮೇಲೆ ತಿರ್ಗಾ ಇನ್ನೂ ಕೂತ್ಕೊಂಡು ಆನ್ಸರ್ ಬರೆಯೋದು, ಅಥವಾ ಅದೇ ಎಕ್ಸಾಮಿನರ್ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡೋದು, ಏನೋ ಆಗ್ಬೋದಲ್ಲ. ಮಹಾರಾಷ್ಟ್ರದ ವೋಟರ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡೋದಕ್ಕೆ ನೀವೇನ್ ಪ್ರಭಾವ ಬೀರಿದ್ರಿ ಅಂತ ನಾನು ಕೇಳ್ತಿದ್ದೀನಿ. ಒಂದು 2 ವಿಚಾರ ಹೇಳಿ ಸಾಕು. ಕಾಂಗ್ರೆಸ್ ಏನ್ ಮಾಡ್ತಲ್ಲಿ ಅಂತ. ವಿಕಾಸ್ ಚಾಹಿಯೆ ನೋಡಿ, ನಾವು ಎಲೆಕ್ಷನ್ ಹೋಗಿದ್ದು ಈ ಒಂದು ಟ್ಯಾಗ್ ಲೈನ್ ಮೇಲೆ, ವಿವಾದ್ ನಹಿ ವಿಕಾಸ್ ಚಾಹಿಯೆ. ನಮ್ಗೆ ಪ್ರೋಗ್ರೆಸ್ ಬೇಕು, ಅಭಿವೃದ್ಧಿ ಬೇಕು ಅಂತ ಹೋದ್ವಿ. ನಾವು ಇಟ್ಟಂತಹ ವಿಷಯಗಳೇನ್ ಗೊತ್ತಾ? ಪೊಲ್ಯೂಷನ್ ವಿರುದ್ಧ, ಟ್ರಾಫಿಕ್ ವಿರುದ್ಧ, ಚೀಪರ್ ಎಲೆಕ್ಟ್ರಿಸಿಟಿ, ಒಳ್ಳೆ ರೋಡ್ಗಳು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ನ್ಯೂ ಬಸ್ಸಸ್, ಬೆಸ್ಟ್ ಗೆ ಆ ಎಲೆಕ್ಟ್ರಾನಿಕ್ ಬಸ್ ಸಿಸ್ಟಮ್ ಏನಿದೆ ಅವ್ರದ್ದು, ಹೆಲ್ತ್ ಕಾರ್ಡು, ಮರಾಠಿ ಸ್ಕೂಲ್ಗಳು, 100ಕ್ಕಿಂತ ಹೆಚ್ಚು ಮರಾಠಿ ಸ್ಕೂಲ್ಗಳು ತೆಗಿತೀವಿ. ಈ ರೀತಿ ನಮ್ಮ ಒಂದು ಮ್ಯಾನಿಫೆಸ್ಟೋ ಇತ್ತು. ಬಿಜೆಪಿ ಆಸ್ ಯೂಶುವಲ್ ಎಐಎಂ ವಿರುದ್ಧ ಏನು ಅವರ ಒಂದು ಪ್ರಚೋದನೆ ಇತ್ತು, ಜೊತೆಗೆ ಮರಾಠಿ ನಾನ್ ಮರಾಠಿ ಅವರನ್ನ ಬಿರುಕು ಮಾಡಿದ್ದು, ಇವೆಲ್ಲ ನೀವು ನೋಡೇ ಇದ್ದೀರಿ. ಅವರು ಎಲೆಕ್ಷನ್ ಹೋಗಿದಂತದ್ದು ಡಿವೈಡ್ ಅಂಡ್ ರೂಲ್. ನಾವು ಅಭಿವೃದ್ಧಿ ಮೇಲೆ ಅವತ್ತು ಕೂಡ ಹೋಗಿದ್ದು, ಇವತ್ತು ಕೂಡ. ಬಟ್ ಅದನ್ನ ಜನ ಚೂಸ್ ಮಾಡಿಲ್ಲ ಅಂದ್ರೆ ಜೊತೆಗೆ ಮಾತಾಡ್ತೀನಿ. ಮರಂಗಲ್ ಸರ್ ಹತ್ರ ಹೋಗ್ತೀನಿ. ಮರಂಗಲ್ ಸರ್, ಈಗ ಕಾಂಗ್ರೆಸ್ ಒಂದು ಜನಿಯನ್ ಆದಂತ ಆರೋಪ ಮಾಡ್ತಾ ಇದೆ, ಪ್ರಮುಖವಾಗಿ ಚುನಾವಣಾ ಆಯೋಗದ ವಿರುದ್ಧ. ಈ ಇಂಕ್ ವಿಚಾರ ಏನು ಅವರ ಭವ್ಯ ಅವರು ಪ್ರಸ್ತಾಪ ಮಾಡಿದ್ದಾರೆ, ಇದೇ ವಿಚಾರದ ಬಗ್ಗೆ ಮಾತಾಡೋದಾದ್ರೆ, ಹಿಂದೆ 1971 ಅಥವಾ 75 ಆ ಚುನಾವಣೆಗಳಲ್ಲೂ ಕೂಡ ಈ ಇಂಕ್ ವಿಚಾರ ಬಗ್ಗೆ ದೊಡ್ಡ ಚರ್ಚೆ ಆಗಿತ್ತು. ನಿಮ್ಗೆ ನೆನಪಿರ್ಬೋದು, ನೀವು ಬಹುಶಃ ರಿಪೋರ್ಟಿಂಗು ಮಾಡಿರ್ತೀರೋ ಆ ಸಂದರ್ಭದಲ್ಲಿ. ಈ ರಷ್ಯನ್ ಇಂಕ್ ಬರ್ತಾ ಇತ್ತು, ಈ ಎಲ್ಲ ವೋಟ್ ಪ್ಯಾಡ್ಗಳಲ್ಲಿ ಆ ರಷ್ಯನ್ ಇಂಕ್ ಆನಂತರ ಆರಂಭ ಆಗ್ತಿತ್ತು. ಈ ರೀತಿಯ ಆರೋಪಗಳು ಆ ಸಂದರ್ಭದಲ್ಲೂ ಕೂಡ ಕೇಳಿಬಂದಿತ್ತು ಚುನಾವಣಾ ಆಯೋಗದ ವಿರುದ್ಧ. ಸೊ ಆ ಟೈಮಲ್ಲಿ ರಷ್ಯನ್ ಇನ್ಫ್ಲೂಯೆನ್ಸ್ ನಮ್ಮ ಚುನಾವಣೆ ಮೇಲೆ ಇತ್ತು ಅನ್ನೋಂಥದ್ದು ಕೂಡ ಆರೋಪ ಬರ್ತಾ ಇತ್ತು. ಆಗ ಚುನಾವಣಾ ಆಯೋಗದ ಬಗ್ಗೆ ಕೂಡ ಸಾಕಷ್ಟು ದೊಡ್ಡ ಚರ್ಚೆ ಆ ಟೈಮಲ್ಲೂ ಆಗಿತ್ತು. ಈ ಬದಲಾದಂಥ ಸನ್ನಿವೇಶದಲ್ಲಿ ಈಗ ಬಿಜೆಪಿ ಇದೆ, ಕಾಂಗ್ರೆಸ್ ಇರುವಂಥ ಸ್ಥಾನದಲ್ಲಿ ಬಿಜೆಪಿ ಇದೆ, ಅಷ್ಟೇ ವ್ಯತ್ಯಾಸ. ಬಟ್ ಚುನಾವಣಾ ಆಯೋಗದ ವಿರುದ್ಧ ಈಗ ಮತ್ತೆ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ಎಲೆಕ್ಟ್ರಲ್ ಪಾಲಿಟಿಕ್ಸ್ ಅಥವಾ ಎಲೆಕ್ಟ್ರಲ್ ಸಿಸ್ಟಮ್ಸ್ ಬಗ್ಗೆ ನೀವು ಯಾವ ರೀತಿ ನೋಡ್ತೀರಿ? ಈ ಚುನಾವಣಾ ಆಯೋಗದಲ್ಲಿ ಇನ್ಫ್ಲೂಯೆನ್ಸ್ ನಿಜ ಆಗೋದೇ ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಯಾಕೆಂದರೆ ಎಂಡ್ ಆಫ್ ದ ಡೇ ತಮಗೆ ಬೇಕಾದವರನ್ನು ಸೆಲೆಕ್ಟ್ ಮಾಡುವಂಥದ್ದು ರಾಜಕೀಯ ಪಕ್ಷಗಳ ಒಂದು ಸಹಜವಾದಂಥ ಒಂದು ಸೈಕಾಲಜಿ.